ಯುಪಿಎಸ್ಸಿ ಸಿವಿಲ್ ಸೇವೆಯ 2024ನೇ ಸಾಲಿನ ಪರೀಕ್ಷಾ ಫಲಿತಾಂಶ ಇವತ್ತು ಹೊರಬಿದ್ದಿದ್ದು ಇಂಡಿಯಾ ಫಾರ್ ಐಎಎಸ್ ಅಲ್ಲಿ ರ್ಯಾಂಕ್ ಬಂದಿರುವಂತಹ ಅಭ್ಯರ್ಥಿಗಳು ನನ್ನ ಜೊತೆಗೆ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ನನ್ನ ಜೊತೆಗೆ ಭರತ್ ಅವರಿದ್ದಾರೆ. ಇವ್ರಿಗೆ ಎಷ್ಟನೇ ರ್ಯಾಂಕು ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ನೆಕ್ಸ್ಟ್ ಟೈಮ್ ಅಂದ್ರೆ ಪ್ರಾಬಬ್ಲಿ ನೀವು ನಮ್ಗೆ ಮಾತಾಡ್ಸಕ್ ಸಿಗಲ್ಲ ಅನ್ಸುತ್ತೆ ಅಲ್ವಾ? ಆ ರೀತಿ ಏನಿಲ್ಲ ಮ್ಯಾಮ್. ಸೊ ಎಷ್ಟನೇ ರ್ಯಾಂಕ್ ಬಂದಿದೆ ಏನ್ ಹೇಳ್ತೀರಾ? ನಂದು ಈ ಸತಿ 567th ರ್ಯಾಂಕ್ ಬಂದಿದೆ. ಸೊ 2024 ಬ್ಯಾಚ್ IPS ಆಗಿದ್ದೀನಿ ನಾನು. 667 ರ್ಯಾಂಕ್ ಇತ್ತು. ಸೊ ದಿಸ್ ಇಸ್ ಅನ್ ಅಪ್ಗ್ರೇಡೇಷನ್ ಆಫ್ 100 ರ್ಯಾಂಕ್ಸ್ ಫಾರ್ ಮೀ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ. ತುಂಬ ಖುಷಿ ಆಗ್ತಾ ಇದೆ. ಯಾವ ರೀತಿಯಾಗಿ ನೀವು ತಯಾರಿ ನಡೆಸಿದ್ರ? ಪ್ರಿಪ್ರೇಷನ್ಸ್ ಎಲ್ಲ ಯಾವ ರೀತಿಯಾಗಿತ್ತು? ಮೇಡಮ್, ಪ್ರಿಪ್ರೇಷನ್ ಮೇಜರ್ಲಿ ಲೈಬ್ರರಿಲಿ ಕೂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಟೈಮ್ ಯುಟಿಲೈಸೇಷನ್ ಮಾಡುವಂಥದ್ದು ಮತ್ತು ಎಷ್ಟಾಗುತ್ತೆ ಅಷ್ಟು ಟೆಸ್ಟನ್ನ ಸಾಲ್ವ್ ಮಾಡುವಂಥದ್ದು. ಸೊ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ಮತ್ತು ಹ್ಯಾವಿಂಗ್ ಎ ಫ್ರೆಂಡ್ ಸರ್ಕಲ್, ಒಳ್ಳೊಳ್ಳೆ ಫ್ರೆಂಡ್ ಸರ್ಕಲ್. ಲಾಸ್ಟ್ ಇಯರ್ ಡಾಕ್ಟರ್ ಭಾನುಪ್ರಕಾಶ್ ಅಂತ ನಮಗೆ ಫ್ರೆಂಡ್ ಇದ್ರು, ಅವರೇ ಗೈಡ್ ಮಾಡ್ತಾ ಇದ್ರು. ಆ್ಯಂಡ್ ಹೀ ಈಸ್ ಅನ್ IPS ಆಫೀಸರ್ ಲಾಸ್ಟ್ ಇಯರ್ ಬ್ಯಾಚ್. ಸೊ ಈ ರೀತಿ ಫ್ರೆಂಡ್ ಸರ್ಕಲ್ ಇರೋದ್ರಿಂದ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್. ಸೊ ಇಂಡಿಯಾ ಫಾರ್ IAS ನ ಪಾತ್ರ ಏನು ನಿಮ್ಮ ರ್ಯಾಂಕಿಗೆ? ಇಂಡಿಯಾ ಫಾರ್ IAS ಅಲ್ಲಿ ಕೇದಾರ್ ಸರ್ ಆಗಿರುವಂಥದ್ದಾಗಿರಲಿ ಅಥವಾ ನಮ್ಮ ಶ್ರೀನಿವಾಸ್ ಸರ್ ಆಗಿರುವಂಥದ್ದಾಗಿರಲಿ, ಅವ್ರು ನಮ್ಮ ಇಂಟರ್ವ್ಯೂ ಫೇಸಲ್ಲಿ ಯಾವ ರೀತಿ ಇಂಟರ್ವ್ಯೂ ಪ್ಯಾನಲ್ನ ಹ್ಯಾಂಡಲ್ ಮಾಡಬೇಕಾಗಿರೋದು ಮತ್ತು ಯಾವ ರೀತಿಯಾದಂಥ ಕಷ್ಟ ಕ್ವಶನ್ ಬಂತು ಅಂದರೆ ಹೇಗೆ ಹ್ಯಾಂಡಲ್ ಮಾಡೋದು, ಸೊ ಈ ರೀತಿ ಗೈಡೆನ್ಸ್ ಮಾಡಿದರು. ಸೊ ಇಟ್ ವಾಸ್ ಹೆಲ್ಪ್ಫುಲ್ ಮ್ಯಾಮ್. ಯಾವ ರೀತಿಯಾಗಿ ನಿಮ್ಗೆ ಹೆಲ್ಪ್ ಆಯಿತು ಸರ್? ಅಂದರೆ ನಿಮ್ಮ ಪ್ರಿಪ್ರೇಷನ್ಗೆ ಇಲ್ಲಿನ ಕೋಚಿಂಗು ಯಾವ ರೀತಿಯಾಗಿ ನಿಮಗೆ ಸಕ್ಸಸ್ ಆಗೋದಕ್ಕೆ ಇವತ್ತು ಹೆಲ್ಪ್ ಆಯಿತು ಅಂತ? ಮ್ಯಾಮ್, UPSCಗೆ ಫಸ್ಟ್ ಟೈಮ್ ಇಂಟರ್ವ್ಯೂ ಕೊಡಬೇಕಾದ್ರೆ ವಿ ವಿಲ್ ಬಿ ಮಚ್ ಆ್ಯಂಕ್ಷಿಯಸ್. ಏನು ನಡೆಯುತ್ತೆ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ UPSC ನಮ್ಮದು ಮೇನ್ಸ್ ಆದರೂ ಹೊರಗಡೆ ಸೆಂಟರ್ಸ್ ನೋಡಿರ್ತೀವಿ ಅಥವಾ ಪ್ರಿಲಿಮ್ಸಲ್ಲಿ ಸೆಂಟರ್ಸ್ ನೋಡಿರ್ತೀವಿ. ಬಟ್ ಡೆಲ್ಲಿಯಲ್ಲಿ ಇಂಟರ್ವ್ಯೂ ಹೇಗೆ ನಡೆಯುತ್ತೆ ಗೊತ್ತಾಗಿರೋದಿಲ್ಲ. ಬಟ್ ಇಂಡಿಯಾ ಫಾರ್ IAS ಅಲ್ಲಿ ಪ್ಯಾನಲ್ ಮೆಂಬರ್ಸಿಗೆ ಮಾಕಿಗೆ IAS ಆಫೀಸರ್ನ ಕರ್ಕೊಂಬರೋಂಥದ್ದು ಮತ್ತು ಪ್ಯಾನಲಲ್ಲಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋನ್ನ ಕರ್ಕೊಂಬರೋಂಥದ್ದು, ಈ ರೀತಿಯ ಜನರುಗಳ ಇಂಟ್ರಾಕ್ಷನಿಂದ UPSC ಅನ್ನುವ ಒಂದು ಭಯ ಹೋಗುತ್ತೆ ಮತ್ತು ವಿ ಕ್ಯಾನ್ ಟಾಕ್ ಫ್ರೀಲಿ ಇನ್ ದ ಪ್ಯಾನಲ್. ಸೊ ದಟ್ ವಾಸ್ ಹೆಲ್ಪ್ಫುಲ್. ಓಕೆ, ಸೊ UPSC ಬರೆಯೋದಕ್ಕೆ ಕೋಚಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅವಶ್ಯಕತೆ ಇದೆಯಾ ಹೇಗೆ ಅಂತ? ಮ್ಯಾಮ್, ಇಟ್ ಈಸ್ ಸಬ್ಜೆಕ್ಟಿವ್ ಕ್ವಶನ್ ಅಂತ ಹೇಳ್ತೀನಿ. ಬಟ್ ಕೋಚಿಂಗ್ ಯೂಶಲಿ ಇದ್ದರೆ ಬೆಟರ್. ಯಾಕೆಂತಂದರೆ ಯೂಶಲಿ ಇಂಜಿನಿಯರಿಂಗ್ ಮಾಡಿರ್ತಾರೆ, ಮೆಡಿಕಲ್ ಮಾಡಿರ್ತಾರೆ, ನಮ್ಮ ಹಿಸ್ಟ್ರಿ, ಜಿಯೋಗ್ರಫಿ ಈ ರೀತಿ ಸಬ್ಜೆಕ್ಟ್ಗಳು ಸ್ಕೂಲಲ್ಲಿ ನಾವು ಲಾಸ್ಟ್ ಟೈಮ್ ಓದಿರೋಂಥದ್ದು. ಸೊ ಟೋಟಲ್ ರಿಕಾಲ್ ಮಾಡೋಂಥದ್ದು ಮತ್ತು ಎಕ್ಸಾಮಿಗೆ ಹೇಗೆ ಬೇಕು ಆ ರೀತಿಯಾಗಿ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದರೆ ಐದರ್ ವಿ ನೀಡ್ ಅ ಮೆಂಟರ್, ಪ್ರಾಪರ್ ಮೆಂಟರ್ ಹೂ ಹ್ಯಾಸ್ ಕ್ಲಿಯರ್ಡ್ ದ ಎಕ್ಸಾಮಿನೇಷನ್, ಹೇಗೆ ಓದಬೇಕು, ಯಾವ ರೀತಿ ಟೆಸ್ಟ್ಗಳು ತೊಗೋಬೇಕು, ಆ ರೀತಿ ಒಂದು ಐಡಿಯಾ ಬೇಕು ಅಂದರೆ ವಿ ನೀಡ್ ಅ ಮೆಂಟರ್. ವಿ ಗೆಟ್ ದಟ್ ಇನ್ ಅ ಇನ್ಸ್ಟಿಟ್ಯೂಟ್ ಲೈಕ್ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಸೊ ಆ ರೀತಿಯಾಗಿ ಹೆಲ್ಪ್ಫುಲ್ ಆಗುತ್ತೆ. ಸರ್, ಈಗ UPSC ಅಂದರೆ ಅದು ಎಕ್ಸಾಮ್ ಪಾಸ್ ಆಗೋದಂದ್ರೆ ಒಂದು ಕಬ್ಬಿಣದ ಕಡಲೆಕಾಯಿ ಅಂತ ಹೇಳ್ತಾರೆ. ನೋಡೋರಿಗೆಲ್ಲ UPSC ಪಾಸ್ ಆಗ್ಬಿಟ್ನಾ ಗ್ರೇಟ್ ಅಪ್ಪ ಅವನು, ಆ ಥರದೊಂದು ಫೀಲ್ ಕೊಡ್ತಾರೆ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? UPSC ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ, ಬಟ್ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ನಾನು ನಿಜ ಅಂತ ಹೇಳ್ತೀನಿ. ಯಾಕಂದರೆ ಐ ಟುಕ್ ಕ್ವೈಟ್ ಅ ಲಾಂಗ್ ಆಫ್ ಇಯರ್ಸ್. ನಂದು ಫಸ್ಟ್ ಸೆಲೆಕ್ಷನ್ ಆಗಿದೆ 5th ಅಟೆಂಪ್ಟಲ್ಲಿ, 2019 ಗ್ರಾಜ್ಯುಯೇಟ್ ಆಗಿದೆ. ಆ್ಯಂಡ್ ನೌ ಐ ಆಮ್ ಹಿಯರ್. ಬಟ್ ತುಂಬ ಜನ ಅಂದ್ಕೊಂಡಷ್ಟು ಕಷ್ಟ ಇರೋದಿಲ್ಲ. ಯಾಕೆಂದರೆ ಐ ನೋ ಕ್ವೈಟ್ ಅ ಲಾಟ್ ಆಫ್ ಫ್ರೆಂಡ್ಸ್. ತುಂಬ ಜನ ಫ್ರೆಂಡ್ಸ್ ದೇ ವರ್ ಆವ್ರೇಜ್ ಇನ್ ದ ಸ್ಟಡೀಸ್ ಗ್ರಾಜ್ಯುಯೇಷನ್ ಟೈಮಲ್ಲಿ. ಬಟ್ ವೆನ್ ದೇ ಕೇಮ್ ಟು UPSC ದೇ ಪ್ರಾಪರ್ಲಿ ಯುಟಿಲೈಸ್ ದ ಟೈಮ್. ಏನು ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಇರೋ ಟೈಮ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರು. ಆ್ಯಂಡ್ ದೇ ಕ್ಲಿಯರ್ಡ್ ವಿತ್ ಗುಡ್ ನಂಬರ್ಸ್, ಗುಡ್ ಸ್ಕೋರ್ಸ್. ಸೊ ಅಷ್ಟೊಂದು ಕಷ್ಟದ ಇದಲ್ಲ, ಬಟ್ ವಿ ನೀಡ್ ಅ ಪ್ರಾಪರ್ ಗೈಡೆನ್ಸ್. ನಿಮಗೆ ಈ ಹಿಂದೆ ಕೂಡ ರ್ಯಾಂಕ್ ಬಂದಿತ್ತಾ? ನೀವು ಲಾಸ್ಟ್ ಅಟೆಂಪ್ಟ್ ಮಾಡಿದಾಗಲೂ ಕೂಡ ನಿಮಗೆ ರ್ಯಾಂಕ್ ಬಂದಿದ್ರು, ಇವಾಗ ರಿಪೀಟ್ ಬರೀತಿರೋದಾ ಹೇಗೆ? ಹೌದು, ನಮ್ಮದು ಲಾಸ್ಟ್ ಇಯರ್ 2024 ಬ್ಯಾಚ್ IPS ಆಗಿತ್ತು. ಸೊ ಈ ವರ್ಷ ಮತ್ತೆ ಎಕ್ಸಾಮ್ ಬರ್ತಿದೆ. ನಾವು ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಒಂದು ಲೈನ್ ಆಫ್ ಥಾಟ್ ಇರುತ್ತೆ. ನಾವು ಜನರಿಗೆ ಹತ್ತಿರವಾಗಿ ಹೆಲ್ಪ್ ಮಾಡಬೇಕು ಅಂತ. ಅದರಲ್ಲಿ 2 ಸರ್ವಿಸಸ್ ಮೇಜರ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು, IAS ಮತ್ತು IPS. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ IPS. ಬಟ್ IAS ಅಂತ ಬಂದಾಗ ವಿ ಕ್ಯಾನ್ ಹೆಲ್ಪ್ ಪೀಪಲ್ ವಿತ್ ಲಾಟ್ ಆಫ್ ಆಪರ್ಚುನಿಟೀಸ್. ತುಂಬ ಡಿಪಾರ್ಟ್ಮೆಂಟ್ಸಲ್ಲಿ ಹೆಲ್ಪ್ ಮಾಡ್ಬೋದು. ಸೊ ಅದರಿಂದಾಗಿ ಟು ಎನ್ಹ್ಯಾನ್ಸ್ ದ ಆಪರ್ಚುನಿಟಿ ಐ ರೋಟ್ ದ ಎಕ್ಸಾಮ್ ಅಗೇನ್. ಓಕೆ, ಸೊ ಕೊನೆಯದಾಗಿ ನಿಮ್ಮ ಥರ ರ್ಯಾಂಕನ್ನು ಪಡಿಬೇಕು ಅಂತ ಅಂದ್ಕೊಂಡಿರುವಂತಹ ನಮ್ಮ ಒಂದು ವಾಹಿನಿಯನ್ನು ನೋಡ್ತಾ ಇರುವಂತಹ ಜನರಿಗೆ, ಅಭ್ಯರ್ಥಿಗಳಿಗೆ ಏನು ಹೇಳ್ತೀರಾ? UPSCಲಿ ರ್ಯಾಂಕ್ ಪಡಿಬೇಕು ಅಂತಂದರೆ ಫಸ್ಟ್ ಬ್ಲೈಂಡಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ಎಕ್ಸಾಮ್ನ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಯಾವ ರೀತಿ ಪ್ಯಾಟರ್ನ್ ಆಫ್ ಕ್ವಶನ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಅದಾದ ನಂತರ ಯಾವ್ದಾದ್ರು ಪ್ರಾಪರ್ ಮೆಂಟರ್ ಸಿಕ್ಕಿದ್ರೆ ಅಥವಾ ಯಾರು ಟಾಪರ್ಸ್ ಆ ರೀತಿ ಏನಾರು ಸಿಕ್ಕಿದ್ರೆ ಟಾಕ್ ಟು ದೆಮ್. ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿರ್ತವೆ, ಅವರಿಗೂ ಬಂದು ಮಾತಾಡಿ. ದೇ ವಿಲ್ ಮೇಕ್ ಯುವರ್ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಜರ್ನಿ ಅ ಬಿಟ್ ಈಸಿಯರ್. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಸೊ ಇದಿಷ್ಟು ಇಂಡಿಯಾ ಫಾರ್ IAS ಅಲ್ಲಿರುವಂತಹ ಭರತ್ ಅವರು, UPSC ರ್ಯಾಂಕ್ ಹೋಲ್ಡರ್ ಆಗಿರುವಂತಹ ಭರತ್ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.